ಬಿಜೆಪಿಯಿಂದ ವಕ್ಫ್ ಬಿಪಿಎಲ್ ಅಸ್ತ್ರ ಕಾಂಗ್ರೆಸ್ ವಿರುದ್ಧ ಮತ್ತೊಂದು ಸಂಘರ್ಷ. ನಬಾರ್ಡ್ ನೆರವು ಪ್ರಸ್ತಾಪಿಸಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಹೋರಾಟ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಕೂಡ ಸರ್ಕಾರ ಈಗ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಇಂಥದ್ದೊಂದು ಆರೋಪವನ್ನ ಮಾಡ್ತಾ ಇದೆ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಸಾಲ ಸಂಘರ್ಷ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ತೊಡೆತಟ್ಟಿರುವಂಥದ್ದು ಇವತ್ತು ಮೊದಲಲ್ಲ. ಈಗಾಗಲೇ ಕೇಂದ್ರದಲ್ಲೇ ಹೋಗಿ ಅಂದರೆ ದೆಹಲಿಯಲ್ಲೇ ಹೋಗಿ ಒಂದು ಹೋರಾಟವನ್ನು ನಡೆಸಿದ್ದು ಕೂಡ ಇದೆ. ಆದರೆ ಈಗ ಮತ್ತೊಂದು ಹೋರಾಟಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ, ಮತ್ತೊಂದು ಸಂಘರ್ಷ ಈಗ ಎದುರಾಗಿದೆ. ಈಗ ಬಹಳ ಮುಖ್ಯವಾಗಿ ಕಾರಣ ಆಗಿರುವಂಥದ್ದು ನಬಾರ್ಡ್ ನೆರವು. ನಬಾರ್ಡ್ ನೆರವನ್ನ ಕಡಿತ ಮಾಡಿದ್ದನ್ನ ಪ್ರಸ್ತಾಪಿಸಿ ಬಿಜೆಪಿ ವಿರುದ್ಧ ಈಗ ಕಾಂಗ್ರೆಸ್ ಅವರು ಹೋರಾಟವನ್ನು ರೂಪಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದೆ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಇದರಿಂದ ಸಿಗುವಂತಹ ಸಾಲವನ್ನ ಕಡಿತ ಮಾಡಲಾಗಿದೆ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಮುಖ್ಯವಾದಂತಹ ಆರೋಪ. ಹಾಗಾದ್ರೆ ಏನೇನು ನಡೆದಿದೆ ಇಲ್ಲಿ, ಏನು ನಡೀತಾ ಇದೆ ಇಲ್ಲಿ ಅನ್ನೋದನ್ನು ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದೀನಿ. ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ, ಈ ಹೋರಾಟ ಯಾವ ಸ್ವರೂಪದ್ದು ಅನ್ನೋದನ್ನು ನೋಡಬೇಕು. ತೆರಿಗೆ ಪಾಲು ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ, ಇದು ಬಹಳ ಮುಖ್ಯವಾದಂಥ ಆರೋಪವನ್ನು ಸಿದ್ದರಾಮಯ್ಯ ಸರ್ಕಾರ ಈ ಹಿಂದೆಯೇ ಮಾಡಿತ್ತು. ಕೇಂದ್ರದ ಬಜೆಟ್ ಘೋಷಣೆಯಾದ ಸಂದರ್ಭದಲ್ಲೂ ಕೂಡ ಈ ಆರೋಪವನ್ನು ಮಾಡಿತ್ತು. ಅದಾದ ನಂತರ ಬಜೆಟ್ ಪಾಲಿನಲ್ಲೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ಹೇಳಿತ್ತು. ಅಂದರೆ ವಿಶೇಷವಾಗಿ ತೆರಿಗೆಯ ವಿಚಾರದಲ್ಲಿ ಅಭಿವೃದ್ಧಿ ಕಾರ್ಯಗಳು ವಿಳಂಬ ಆಗ್ತಾ ಇರುವಂಥದ್ರ ವಿಚಾರವನ್ನು ಕೂಡ ರಾಜ್ಯ ಸರ್ಕಾರ ಪ್ರಸ್ತಾಪ ಮಾಡ್ತಾ ಇದೆ. ಹಾಗೆಯೇ ವಿಶೇಷವಾಗಿ ಕೇಂದ್ರದಿಂದ ಸಿಗಬೇಕಾಗಿರುವಂಥ ಅನುದಾನಗಳ ವಿಚಾರಗಳಿಗೆ ಬಂದಾಗ ಅದರಲ್ಲೂ ಕೂಡ ಅನ್ಯಾಯ ಆಗಿದೆ ಅನ್ನುವಂತಹ ಆರೋಪವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ರಾಜ್ಯ ಪ್ಲಸ್ ಕೇಂದ್ರದ ಕಾಮಗಾರಿಗಳಿಗೆ ಅನುದಾನ ವಿಳಂಬ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಹಾಗೆಯೇ ಬರ ಪರಿಹಾರ ಬಿಡುಗಡೆಯಲ್ಲೂ ಕೂಡ ತಾರತಮ್ಯ ಆಗಿತ್ತು, ಅಥವಾ ಬರ ಪರಿಹಾರವನ್ನು ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿಲ್ಲ ಅನ್ನುವಂಥ ಕಾರಣಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿಯ ಡೈರೆಕ್ಷನ್ ಅನ್ನು ಪಡ್ಕೊಂಡು ಹಣವನ್ನು ಪಡ್ಕೊಳ್ಳಾಯಿತು. ಈಗ ನಬಾರ್ಡ್ ಸಾಲಕ್ಕೂ ಕೂಡ ಕೊಕ್ಕೆ ಹಾಕಿದ್ದಾರೆ. ನಬಾರ್ಡ್ ಮೂಲಕವಾಗಿ ಪ್ರತಿ ವರ್ಷ ರಾಜ್ಯ ಸರ್ಕಾರಕ್ಕೆ ಸಾಲ ಪಡೆಯುವಂಥದ್ದು ಪ್ರತಿ ವರ್ಷದ ಪ್ರಮಾಣವನ್ನು ಹೋಲಿಕೆ ಮಾಡಿದಾಗ 58% ಕಡಿತಗೊಳಿಸಿದ್ದಾರೆ. ಇದು ಬಹಳ ಮುಖ್ಯವಾದಂಥ ಆರೋಪ ರಾಜ್ಯ ಸರ್ಕಾರದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನ್ಯೂಸ್ 18ನ ರೈಸಿಂಗ್ ಕರ್ನಾಟಕ ವೇದಿಕೆಯಲ್ಲಿ ಕೂಡ ಈ ವಿಚಾರವನ್ನು ಪ್ರಸ್ತಾಪಿಸಿದರು. ಹೋದ ಸಾರಿ ನಬಾರ್ಡ್ನಿಂದ ಪುನರ್ಧನ ಕೊಡ್ತಕ್ಕಂಥದ್ದು 5,600 ಕೋಟಿ. ಎಷ್ಟು? 5,600 ಕೋಟಿ. ನಮ್ಗೆ ಈ ವರ್ಷ ನಿಗದಿ ಮಾಡಿದ್ದೇವೆ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ನಬಾರ್ಡ್ನವರು ಅಂದರೆ 2,340 ಕೋಟಿ. ಎಷ್ಟು ಕಡಿಮೆ ಆಯಿತು? ನಾಟ್ ಇವನ್ 50%. ಇದನ್ನು ಕೇಳಿದ್ರೆ ರಾಜಕೀಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ನೀವು ಕೇಳಬೇಕಲ್ವಾ? ಕರ್ನಾಟಕಕ್ಕೆ ಅನ್ಯಾಯ ಆದರೆ ಕೇಳೋರು ಯಾರು? ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಕೇಳಬೇಕಾ ಬೇಡ? ನಾನು ಕೇಳೋದು ಒಂದು ಭಾಗ, ಇವ್ರದ್ದು ಕೇಳಬೇಕಲ್ವ? ಇವರು ಜನಪ್ರತಿನಿಧಿಗಳಲ್ಲ. ಸೊ ಇದನ್ನು ಕೇಳದೇನೆ ನೀವು ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿದೆ ಅಂತ ನೀವು ಕೂತ್ಕೊಂಡ್ಬಿಟ್ರೆ, ಹಾಗಾದ್ರೆ ನಬಾರ್ಡ್ನಲ್ಲೂ ಕೂಡ ಯಾವ ಸ್ವರೂಪದ ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ ಅನ್ನೋದ ವಿಚಾರಕ್ಕೆ ಬಂದರೆ, ಅಂದರೆ ಇದು ನಬಾರ್ಡ್ ಸಾಮಾನ್ಯವಾಗಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಬೇಕಾಗಿರುವಂತಹ ಯೋಜನೆಗಳನ್ನು ರೂಪಿಸೋದಕ್ಕೆ ಸರ್ಕಾರಕ್ಕೆ ಕಾಲದಿಂದ ಕಾಲಕ್ಕೆ ವರ್ಷದಿಂದ ವರ್ಷಕ್ಕೆ ಕೊಡುವಂಥ ಸಾಲ, ಅದನ್ನು ಇಮಿಡಿಯೇಟಾಗಿ ಸರ್ಕಾರ ಮುಂದಿನ ವರ್ಷ ತೀರಿಸಿದ ನಂತರ ವಾಪಸ್ ಮತ್ತೆ ಹೊಸ ಸಾಲವನ್ನು ಪಡೆಯುವಂಥ ಅವಕಾಶಗಳು ಕೂಡ ಇರುತ್ತೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಸಾಲ ಸಂಘರ್ಷ ಈಗ ಮುಂದುವರೆದಿದೆ. ನಬಾರ್ಡ್ನಿಂದಲೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ನಬಾರ್ಡ್ ಸಾಲ ಕಡಿತದ ಬಗ್ಗೆ ಸಿದ್ದು ಸರ್ಕಾರ ಕೆಂಡಾಮಂಡಲವಾಗಿದೆ. ಸಿದ್ದರಾಮಯ್ಯನವರ ಸರ್ಕಾರ ಕೇಂದ್ರದ ವಿರುದ್ಧ ಕೆಂಡಾಮಂಡಲವಾಗಿದೆ. ಮತ್ತು ವಿಶೇಷವಾಗಿ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಪಾಲು, ಯಾಕಂದರೆ ಈ ರೀತಿಯಂಥ ಸಾಲವನ್ನು ಪಡೆಯೋದಕ್ಕೆ ಬೇಕಾಗಿರುವಂತಹ ಪಾಲಿನಲ್ಲೂ ಕೂಡ ಈ ವರ್ಷ ನಬಾರ್ಡ್ ನೆರವು 58% ಕಡಿತ ಆಗಿದೆ. ಇದು ನೇರವಾಗಿ ರೈತರಿಗೆ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಇರುವಂತಹ ಅವಕಾಶವನ್ನು ಒದಗಿಸುವಂತಹ ಒಂದು ಯೋಜನೆ. ಇದು ಕೇಂದ್ರ ಸರ್ಕಾರದ ತಾರತಮ್ಯ ಅಂತ ಕಾಂಗ್ರೆಸ್ ಈಗ ಕಿಡಿಕಾರ್ತಾ ಇದೆ. ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಅನ್ನುವಂತಹ ಕಿಡಿಕಾರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯದ ಬಿಜೆಪಿ ಸಂಸದರು ಮತ್ತು ಕೇಂದ್ರ ಸಚಿವರ ಮೌನಕ್ಕೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಯಾಕಂದರೆ ಸಂಸದರಾದಂಥವರು ಇಂಥ ವಿಚಾರಗಳನ್ನು ಕೇಂದ್ರದ ಮುಂದೆ ಪ್ರಸ್ತಾಪಿಸಿ, ನೋಡಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ನಮ್ಮ ರಾಜ್ಯದ ರೈತರಿಗೂ ಕೂಡ ಸಾಲ ಸಿಗಬೇಕು ಅಂತ ಹೇಳಿದ್ರೆ ಈ ಹಣ ಬೇಕು
ಅನ್ನೋದನ್ನು ಕೇಳಬೇಕಾಗಿತ್ತು. ಅದನ್ನು ನಮ್ಮ ಸಂಸದರು ಮತ್ತು ಕೇಂದ್ರದ ಸಚಿವರುಗಳು ಮೌನ ವಹಿಸಿದ್ದಾರೆ ಈ ವಿಚಾರದಲ್ಲಿ ಅಂತೇಳಿ ರಾಜ್ಯ ಸರ್ಕಾರ ಆರೋಪವನ್ನು ಮಾಡ್ತಾ ಇದೆ. ರೈತರಿಗೆ ಕೇಂದ್ರ ಸರ್ಕಾರದ ಅನ್ಯಾಯ ಅಂತ ಕಿಡಿಕಾರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದರಿಂದಾಗಿ ನಾವು ಸಾಲವನ್ನು ಕೊಡೋದಕ್ಕೆ, ರೈತರಿಗೆ ಸಾಲವನ್ನು ಒದಗಿಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರವೂ ಕೂಡ ಪ್ರತಿ ಬಾರಿ ಬಜೆಟ್ನಲ್ಲಿ ನಾವು ಇಷ್ಟು ಕ್ರೆಡಿಟನ್ನು ರೈತರಿಗೆ ಕೊಡ್ತೀವಿ ಅಂತ ಹೇಳುತ್ತೆ. ಆ ಹಣ ಇಂತಹ ನಬಾರ್ಡ್ನಂತಹ ಅದರ ಮೂಲಕವಾಗಿ ಸಿಗುವಂಥದ್ದು. ರಾಜ್ಯ ಸರ್ಕಾರದಿಂದ ರೈತರಿಗೆ ಸಾಲ ಸೌಲಭ್ಯವನ್ನು ಒದಗಿಸ್ತಕ್ಕಂತಹ ವಿಚಾರದಲ್ಲಿ ನಮಗೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದು ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಶೂನ್ಯ ಬಡ್ಡಿದರ ಅಥವಾ ಕಡಿಮೆ ಬಡ್ಡಿದರದ ಸಾಲವನ್ನು ಕೊಡುವಂತಹ ಯೋಜನೆಗೆ ಇದು ಹೊಡೆತವನ್ನು ಕೊಡ್ತಿದೆ. ಕಳೆದ ವರ್ಷ ರಾಜ್ಯಕ್ಕೆ 5,600 ಕೋಟಿ ರೂಪಾಯಿಯಷ್ಟು ಹಣ ಮಂಜೂರಾಗಿತ್ತು. ಈ ವರ್ಷ ಸಾಲದ ಮೊತ್ತವನ್ನು 2,340 ಕೋಟಿಗಳಿಗೆ ಇಳಿಕೆ ಮಾಡಿದ್ದಾರೆ. ಅಂದರೆ ಸುಮಾರು 3,260 ಕೋಟಿ ರೂಪಾಯಿಯಷ್ಟು ಕಡಿಮೆ ಮಾಡಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 58% ಕಡಿತ ಆಗಿದೆ ಅನ್ನುವಂಥದ್ದು ರಾಜ್ಯ ಸರ್ಕಾರ ಹೇಳ್ತಿರುವಂತಹ ಮಾತು. ಇದರಿಂದ ರೈತರಿಗೆ ಹೆಚ್ಚು ಸಾಲ ಸಿಗೋದಿಲ್ಲ ಅನ್ನುವಂಥದ್ದನ್ನು ಸರ್ಕಾರ ಪಾಯಿಂಟ್ ಔಟ್ ಮಾಡ್ತಿದೆ. ರೈತರು ಖಾಸಗಿ ಸಂಸ್ಥೆಗಳತ್ತ ಮೊರೆ ಹೋಗಬೇಕಾಗುತ್ತೆ. ಯಾವಾಗ ಸಹಕಾರಿ ಸಂಘಗಳಲ್ಲಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಸಿಗೋದಿರುವ ಶೂನ್ಯ ಬಡ್ಡಿ ದರದ ಸಾಲ ಇರ್ಬೋದು ಅಥವಾ ಕಡಿಮೆ ಬಡ್ಡಿ ದರದ ಸಾಲ ಇರ್ಬೋದು, ಅದು ಸಿಗೋದಿರುವ ಆಗ ಅನಿವಾರ್ಯವಾಗಿ ವಾಣಿಜ್ಯ ಬ್ಯಾಂಕ್ಗಳ ಕಡೆಗೆ ಹೋಗಬೇಕಾಗತ್ತೆ. ರೈತರಿಗೆ ಸಾಲದ ಹೊರೆ ಹೆಚ್ಚಾಗುತ್ತೆ. ಅಥವಾ ಖಾಸಗಿ ಲೇವಾದೇವಿದಾರರಿಂದ ಹಣವನ್ನು ಪಡ್ಕೊಳ್ಬೇಕಾಗತ್ತೆ. ಅಲ್ಲೂ ಸಾಲದ ಒತ್ತಡ ಹೆಚ್ಚಾಗುತ್ತೆ. ನಬಾರ್ಡ್ ಸಾಲ ಕಡಿತ ಮಾಡಿದರೆ ಬೆಳೆ ಸಾಲದ ಸಂಕಷ್ಟ ಕೂಡ ರಾಜ್ಯದ ರೈತರಿಗೆ ಎದುರಾಗುತ್ತೆ. ಶೂನ್ಯ ಬಡ್ಡಿ ದರದ ಸಾಲ ಕೊಡೋದಕ್ಕೆ ಸರ್ಕಾರಕ್ಕೆ ಸಂಕಷ್ಟ ಶುರುವಾಗುತ್ತೆ. ಇದು ಬಹಳ ಮುಖ್ಯವಾಗಿ ಸರ್ಕಾರಕ್ಕೆ ಇರುವಂತಹ ಸಮಸ್ಯೆ. ಈ ವಿಚಾರದಲ್ಲಿ ಸಚಿವರುಗಳು ಕೂಡ ಮಾತನಾಡಿದರೆ ತೋರಿಸ್ತೀನಿ. ವಾರ್ಡ್ನಿಂದ ನಮಗೆ ಈ ಸಾರಿ ಸಾಲ ಕೊಡ್ತಕ್ಕಂಥದ್ದು ಭಾಳ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಹೋದ ವರ್ಷ 5,600 ಕೋಟಿ ಕೊಟ್ಟಿದ್ದರು. ಈ ವರ್ಷ 2,340 ಕೋಟಿ, ಅಂದರೆ 58% ಕಡಿಮೆ ಆಗ್ಬಿಟ್ಟದೆ. ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿ, ಬಿಕಾಸ್ ನಬಾರ್ಡ್ ಈಸ್ ಕಮಿಂಗ್ ಅಂಡರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಅವ್ರಿಗೆ ರಿಕ್ವೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅದು ಒಂದು ಮಾಡ್ತಾ ಇದ್ದೀನಿ, ಇದು ಒಂದು. ಕರ್ನಾಟಕದ ಬಗ್ಗೆ ಇವ್ರ ಧೋರಣೆ ಏನು, ರೈತರ ಬಗ್ಗೆ ಇವ್ರ ಧೋರಣೆ ಏನು? ಸೊ ಇದು ಸಂಪೂರ್ಣವಾಗಿ ಅಟ್ಲೀಸ್ಟ್ ಇಲ್ಲಿರ್ತಕ್ಕಂಥ 19 ಜನ ಜೋಶಿಯವರು, ಕುಮಾರಸ್ವಾಮಿಯವರು ಅಥವಾ ದೇವೇಗೌಡರಂಥ ಸೀನಿಯರು ಇವರು ಪಾರ್ಲಿಮೆಂಟಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಮಾತನಾಡತಕ್ಕಂಥದ್ದು ಇದನ್ನು ಮಾತಾಡಬೇಕಲ್ಲ. ಇಲ್ಲಿ ಬಂದು ರಾಜಕಾರಣ ಮಾಡಲಿ, ಅದ್ರ ಬಗ್ಗೆ ನಮ್ದೇನು ಆಕ್ಷೇಪಣೆ ಇಲ್ಲ. ಆದರೆ ಕೇಂದ್ರ ಸರ್ಕಾರದಲ್ಲಿ ಇವ್ರು ರೆಪ್ರೆಸೆಂಟ್ ಮಾಡಿದಾಗ ಮುಲಾಜು ನೋಡಿದ್ರೆ ನಮ್ಗೆ ಹೇಳ್ತಾರೆ ತಮಿಳ್ನಾಡವ್ರ ಹತ್ರ ಹೋಗಿ ಮಾತಾಡಿ ಅಂತ. ಇವ್ರ ಜೊತೆಲಿ ಇಟ್ಕೊಂಡು ಕರ್ನಾಟಕನ್ನೇ ಆಗ್ತಾ ಇರ್ತಕ್ಕಂಥದ್ದನ್ನ ಇವ್ರು ಮಾತಾಡೋಕ್ಕಾಗಲ್ಲ. ಅಂದರೆ ಕೇಂದ್ರ ಸರ್ಕಾರದಲ್ಲಿ ಇವ್ರು ಏನಕ್ಕೆ ಇಲ್ಲಿಂದ ರೆಪ್ರೆಸೆಂಟ್ ಆಗಿ ಹೋಗಿರ್ತಕ್ಕಂಥದ್ದು ಅನ್ನೋದನ್ನೇ ಮರೆತು ಇವ್ರು ಇದು ಮಾಡಿದ್ರೆ, ನಾವು 5,600 ಕೋಟಿಗಿಂತೂ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅಂತ ನಿರೀಕ್ಷಣೆಯೂ ಕೂಡ ಇತ್ತು. ಆನ್ ದ ಕಾಂಟ್ರರಿ ಏನಾಗಿದೆ, ಆನ್ ದ ಕಾಂಟ್ರರಿ ಓನ್ಲಿ 2,340 ಕ್ರೋರ್ಸ್ ಮಾತ್ರ ನಮಗೆ ಅಲೋಕೇಶನ್ ಕೊಟ್ಟಿದೆ. 3,240 ಕೋಟಿ ಹಣ ಕಡಿಮೆ. ದಟ್ ವರ್ಕ್ಸ್ ಔಟ್ ಟು ಬಿ 58% ಲೆಸ್ ದೆನ್ ದಿ ಪ್ರೀವಿಯಸ್ ಇಯರ್ ಅಲೋಕೇಶನ್. ಇದರಿಂದ ರೈತರಿಗೆ ಸಾಲ ಸೌಲಭ್ಯ ದೊರಕತಕ್ಕಂಥದ್ದು ಕಡಿಮೆ ಆಗ್ತದೆ. ಕೇಂದ್ರದ ಹಣಕಾಸು ಸಚಿವೆಗೂ ಕೂಡ ಪತ್ರ ಬರೆದಿದ್ದೇನೆ, ಅವರಿಂದನೂ ಕೂಡ ಉತ್ತರ ಬಂದಿದೆ. ಹೀಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಈ ನಬಾರ್ಡ್ ಸಾಲದ ವಿಚಾರದಲ್ಲೂ ಕೂಡ ಈಗ ಸಂಘರ್ಷ ಶುರುವಾಗಿದೆ. ರಾಜ್ಯದ ಬೇಡಿಕೆಯ ಪ್ರಕಾರವಾಗಿ ಅಷ್ಟೇ ಪ್ರಮಾಣದಲ್ಲಿ ಸಾಲವನ್ನು ನಬಾರ್ಡ್ ಮೂಲಕವಾಗಿ ಕೇಂದ್ರ ಸರ್ಕಾರ ಒದಗಿಸುತ್ತಾ ಅನ್ನುವಂಥದ್ದು ಕೂಡ ನೋಡಬೇಕಾಗಿದೆ. ಹಾಗೆಯೇ ಈ ವಿಚಾರದಲ್ಲಿ ಕೇಂದ್ರದ ಸಚಿವರುಗಳು ಇನ್ನಷ್ಟೇ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿದೆ. ಅವರು ಇದಕ್ಕೆ ರಾಜ್ಯ ಸರ್ಕಾರದ ಈ ಒಂದು ಕ್ಲೇಮ್ಗಳಿಗೆ, ರಾಜ್ಯ ಸರ್ಕಾರದ ಆರೋಪಗಳಿಗೆ ಏನು ಕೌಂಟರ್ ಕೊಡ್ತಾರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ.